ಯೆಹೋವನೇ, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಶುಕ್ರವಾರ 17ನೇ ಏಪ್ರಿಲ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯದ 17ನೇ ವಚನ. ಯೇಸು 3ನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೇ ಸಾರಿ ಆತನು, ಅಂದರೆ ಪೇತ್ರನು, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದಿದೆ ಅಂದನು. ಅವನು, ಯೇಸು, ನನ್ನ ಕುರಿಗಳನ್ನು ಮೇಯಿಸು ಅಂದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ. ಯೇಸು ಕ್ರಿಸ್ತನು ಪೇತ್ರನನ್ನು ಪ್ರೀತಿಸುತ್ತೀಯೋ ಎಂಬುದಾಗಿ ಕೇಳಿ ತಾನು ಕರೆದದ್ದಕ್ಕೋಸ್ಕರವಾಗಿ ಅವನನ್ನು ನೇಮಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡಿ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಯೇಸುವನ್ನು ಪ್ರೀತಿಸುತ್ತೀರೋ? ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗಿರುವಾಗ ತಾನು ಅನುಭವಿಸುವಂಥ ಶ್ರಮೆ, ಮರಣ, ಪುನರುತ್ಥಾನದ ವಿಚಾರವಾಗಿ 3 ಸಾರಿ ಹೇಳಿದ್ದನು. ಆದರೂ ಅವರಿಗೆ ಅದು ಅರಿವಿಕೆ ಆಗಲಿಲ್ಲ, ತಿಳಿಯಲಿಲ್ಲ. ಯೇಸು ಸ್ವಾಮಿ ಶ್ರಮೆ, ಮರಣ ಅನುಭವಿಸುತ್ತೇನೆಂಬುದಾಗಿ ಹೇಳುವಾಗ ಪೇತ್ರನು, ನಾನು ಯಾರಿಲ್ಲದಿದ್ದರೂ ನಿನ್ನೊಂದಿಗಿರುತ್ತೇನೆ ಎಂಬುದಾಗಿ ಹೇಳಿದನು. ಆದರೆ ಯೇಸು ಪೇತ್ರನಿಗೆ, ನೀನೇ ನನ್ನನ್ನು 3 ಸಾರಿ ಅಲ್ಲಗಳೆಯುತ್ತೆ ಎಂಬುದಾಗಿ ಹೇಳಿದನು. ಅದರಂತೆ ಆಯಿತು. ಯೇಸು ಕ್ರಿಸ್ತನ ಆ ಪರಿಸ್ಥಿತಿಯನ್ನು ನೋಡಿದಂಥ ಪೇತ್ರನು ತತ್ತರಿಸಿ ಹೋದನು, ಅಲ್ಲಗಳೆದನು. ಅದಾದ ನಂತರ ಬಹಳಷ್ಟು ಅತ್ತನು. ಪುನರುತ್ಥಾನ ಆದ ನಂತರ ಯೇಸು ಸ್ವಾಮಿ ಶಿಷ್ಯರನ್ನು ಗಲಿಲಾಯದಲ್ಲಿ ಅವರು ಇದ್ದಂಥ ಮನೆಯಲ್ಲಿ ಸಂದರ್ಶಿಸಿದನು. ತನ್ನ ಗಾಯಗಳನ್ನು ತೋರಿಸಿದನು. ತೋಮನಿರಲಿಲ್ಲ. ತೋಮನು ಬಂದ ಮೇಲೆ ನಂತರ ಕೂಡ ತಿರುಗಿ ತನ್ನ ದರ್ಶನವನ್ನು ಕೊಟ್ಟನು. ಇದಾದ ಮೇಲೆ ಪೇತ್ರನು ತಾನು ಮೀನು ಹಿಡಿಯುವುದಕ್ಕೋಸ್ಕರವಾಗಿ ತಿರುಗಿ ಹೋದಾಗ ಯೇಸು ಸ್ವಾಮಿ ತಿರುಗಿ ಕಾಣಿಸಿಕೊಂಡನು. ಅವರನ್ನು ಕರೆದನು. ಅವರಿಗೆ ಬೇಕಾದದ್ದನ್ನು ತಿನ್ನುವಂತೆ, ಅಂದರೆ ರೊಟ್ಟಿಯನ್ನು, ಮೀನನ್ನು ಕೊಟ್ಟನು. ಅದಾದ ನಂತರ ಪೇತ್ರನಿಗೆ, ಯೇಸು, ನೀನು ನನ್ನನ್ನು ಪ್ರೀತಿಸು ಎಂಬುದಾಗಿ 3 ಸಾರಿ ಕೇಳಿದನು. 2 ಸಾರಿ ಪೇತ್ರನು ಉತ್ತರ ಕೊಟ್ಟು 3ನೇ ಸಾರಿ ಬಹಳ ದುಃಖಪಟ್ಟು ಹೇಳಿದನು, ನೀನು ಎಲ್ಲವನ್ನು ಬಲ್ಲೆ ಎಂಬುದಾಗಿ. ಅಂದರೆ ಪೇತ್ರನ ಜೀವನದಲ್ಲಿ ಮುಂದೆ ನಡೆಯುವಂಥದ್ದನ್ನು ಯೇಸು ಬಲ್ಲವನಾಗಿದ್ದು, ಪೇತ್ರನನ್ನು ವಿಶೇಷವಾದಂಥ ಜವಾಬ್ದಾರಿಗೆ, ಸೇವೆಗೆ, ನಿಯೋಗಕ್ಕೆ ಕರೆದಿದ್ದನು. ಪೇತ್ರನು ಅದಕ್ಕೆ ನೀನು ನನ್ನನ್ನು ಬಲ್ಲೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಎಲ್ಲ ಬಲಹೀನತೆ ನಿಮಿತ್ತವಾಗಿ ದೇವರು ನಮ್ಮನ್ನು ತನ್ನ ಕಾರ್ಯಕ್ಕೋಸ್ಕರವಾಗಿ ಕರೆಯುವಾಗ ಯಥಾರ್ಥವಾಗಿ, ನಂಬಿಕೆಯಿಂದ, ನಿಸ್ಸಂದೇಹವಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರೇ ನಮ್ಮನ್ನು ಉಪಯೋಗಿಸುತ್ತಾನೆ. ಕರ್ತನೇ, ದಯಮಯ ಸ್ವಾಮಿ, ಕರುಣಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.